Welcome to session number 17 of the writing subject for the BBA 6th semester. In this session, in the last class, we learned about the meaning and objectives of internal check. In this class, we'll be going through the advantages and disadvantages of internal check. So we understood that internal check system is nothing but the way the accounting system of an organization is arranged so that no one person single-handedly deals with a transaction from the beginning to the end, where the work of one person is automatically checked by another with the view to prevent errors, frauds, and irregularities, and detect frauds and errors if there are any, and if they have been committed. So ಇಂಟರ್ನಲ್ ಚೆಕ್ ಅಂದ್ರೆ ಏನು ಅಂತ ಕಳೆದ ಕ್ಲಾಸ್ನಲ್ಲಿ ನಾವು ಕಲ್ತಿದ್ದೇವೆ. ಇಂಟರ್ನಲ್ ಚೆಕ್ ಇಸ್ ಅನ್ ಅರೇಂಜ್ಮೆಂಟ್, ಒಂದು ವ್ಯವಸ್ಥೆ. ಯಾವ ವ್ಯವಸ್ಥೆ ಅಂತ ಹೇಳಿದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುವಂತ ಅಕೌಂಟಿಂಗ್ ಸಿಸ್ಟಮ್ ಅನ್ನ ನಾವು ಹೇಗೆ ಅದನ್ನ ಹಂಚಿ ಕೊಡ್ತೇವೆ, ಡಿವೈಡ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಇಂಡಿವಿಜುವಲ್ಗೆ ಅಕೌಂಟಿಂಗ್ ಸಿಸ್ಟಮ್, ಅಕೌಂಟಿಂಗ್ ರೆಕಾರ್ಡ್ ಅನ್ನ ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸಾಕ್ಷನ್ ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡುವಂತಹ ಜವಾಬ್ದಾರಿ ಇರೋದಿಲ್ಲ. ಒಂದು ಜವಾಬ್ದಾರಿಯನ್ನ ಹೆಚ್ಚಿನ ಮಂದಿಯಲ್ಲಿ ಹಂಚಿ ಕೊಡ್ತೇವೆ. ಅಂಡ್ ಇನ್ ಸಚ್ ವೇ ದಟ್ ಒಬ್ಬ ಮಾಡಿದ ಕೆಲಸವು ಇನ್ನೊಬ್ಬನ ಕೆಲಸದ ಅವಧಿಯಲ್ಲಿ ಆಟೋಮ್ಯಾಟಿಕಲಿ ಚೆಕ್ ಆಗುವ ಹಾಗೆ ನಾವು ಆ ಕೆಲಸವನ್ನ ಮಾಡ್ತೇವೆ. ದೆನ್ ವಾಟ್ ವಿ ಸಿ ಹಿಯರ್ ಇಸ್ ಇಫ್ ದರ್ ಆರ್ ಎನಿ ಎರರ್ಸ್, ಅದು ಕೂಡಲೇ ಬೆಳಕಿಗೆ ಬರ್ತದೆ. ಸೊ ಇವತ್ತು ನಾನೊಂದು ಎರರ್ ಮಾಡಿದ್ರೆ ನನ್ನ ಒಂದು ಗಂಟೆಯಲ್ಲಿ ಆ ಟ್ರಾನ್ಸಾಕ್ಷನ್ ಅನ್ನ ಬೇರೆಯವರು ಮುಂದುವರಿಸಿಕೊಂಡು ಹೋಗ್ತಾ ಇರುವಾಗ ನಾನು ಮಾಡಿದ ಮಿಸ್ಟೇಕ್ ಅವರ ಕೈಗೆ ಸಿಗುತ್ತೆ. ಸೊ ಹಾಗಾಗಿ ಎರರ್ ಅನ್ನ ಬೇಸ್ ಲೆವೆಲ್ ಅಲ್ಲಿಯೇ ನಾವು ಅದನ್ನ ಸುಧಾರಿಸ್ಕೊಳ್ಬಹುದು. ಇನ್ ಕೇಸ್ ಆಫ್ ಫ್ರಾಡ್ಸ್, ಇಫ್ ದರ್ ಈಸ್ ಎನಿ, ಐ ಕ್ಯಾನ್ ನಾಟ್ ಡೂ ದ ಫ್ರಾಡ್ ಸಿಂಗಲ್ ಹ್ಯಾಂಡೆಡ್ಲಿ, ಬಿಕಾಸ್ ನಾನು ಮಾಡಿದ ಮಿಸ್ಟೇಕ್ಸ್ ಅಥವಾ ಫ್ರಾಡ್ಸ್ ಏನಾದ್ರು ಇದ್ರೆ ಬೇರೆಯವರ ಕೈಯಲ್ಲಿ ಅದು ಅಥವಾ ಬೇರೆಯವರ ಇನ್ಸ್ಪೆಕ್ಷನ್ ಅಲ್ಲಿ ಗೊತ್ತಾಗುವ ಸಾಧ್ಯತೆ ಇರ್ತದೆ. ಸೊ ಹೆನ್ಸ್ ದಿಸ್ ಇಸ್ ನಾಟ್ ಪಾಸಿಬಲ್. ಈವನ್ ಇಫ್ ಇಟ್ ಇಸ್ ಡನ್, ಇಟ್ ವಿಲ್ ಗೆಟ್ ಡಿಟೆಕ್ಟೆಡ್. Today we will learn about the advantages of internal check to the business. A business organization is going to be benefited by the internal check system because it ensures proper distribution of work. ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಾಗ್ತಾ ಇರ್ತದೆ. ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಬೇಸಿಸ್ ಏನಿರ್ತದೆ ಅಂತ ಹೇಳಿದ್ರೆ ಎಂಪ್ಲಾಯಿಯ ಕ್ವಾಲಿಫಿಕೇಶನ್, ಅವರ ಎಕ್ಸ್ಪೀರಿಯನ್ಸು, ಅವರ ಏರಿಯಾ ಆಫ್ ಸ್ಪೆಷಲೈಸೇಷನ್ ಆಗಿರ್ತದೆ. ಸೊ ಪ್ರತಿಯೊಬ್ಬ ಎಂಪ್ಲಾಯಿಯ ಕ್ವಾಲಿಟಿಯ ಮೇಲೆ ಕೆಲಸವನ್ನ ಡಿವೈಡ್ ಮಾಡಿ ಕೊಟ್ಟಿರೋದ್ರಿಂದ ಮತ್ತು ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ದ ವರ್ಕ್ ವಿಚ್ ಇಸ್ ಪ್ಲಾನ್ ಫಾರ್ ವಿಲ್ ಹ್ಯಾಪನ್ ಆರ್ ವಿಲ್ ಬಿ ಕಂಡಕ್ಟೆಡ್ ಇನ್ ಎ ಸ್ಮೂತ್ ಅಂಡ್ ಎಫಿಷಿಯಂಟ್ manner. The second advantage what we can see here is detection and prevention of errors and frauds. Audit internal check nindagi the work of each employee is getting checked by another employee in her ordinary course. So ಇನ್ನೊಬ್ಬ ಎಂಪ್ಲಾಯಿ ತನ್ನದೇ ಕಲೀಗನ್ನ ಎಕ್ಸಾಮಿನ್ ಮಾಡ್ತಿದ್ದೇನೆ ಅನ್ನೋ ಒಂದು ಉದ್ದೇಶದಿಂದ ನೋಡ್ತಾ ಇಲ್ಲದೆ ಇದ್ರು ಕೂಡ ಅದೊಂದು ತನ್ನ ಕೆಲಸದ ಅಂಗವಾಗಿ ಅವನು ಮಾಡ್ತಾ ಇರ್ತಾನೆ. ಹಾಗಾಗಿ ಅಲ್ಲಿ ಇನ್ಹಿಬಿಷನ್ ಇರುವುದಿಲ್ಲ. ನಿನ್ನ ನಾನು ಚೆಕ್ ಮಾಡ್ತಾ ಇದ್ದೇನೆ, ನಿನ್ನ ಕೆಲಸ ನಾನು ವೆರಿಫೈ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಇನ್ಹಿಬಿಷನ್ ಅಲ್ಲಿ ಹೋಗದೇ ಇರೋದ್ರಿಂದ ಸೊ ದ ವರ್ಕ್ ಗೆಟ್ಸ್ ಕ್ಯಾರಿಡ್ ಆನ್ ಇನ್ ಎ ನಾರ್ಮಲ್ ಕೋರ್ಸ್. ಬಟ್ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಡೂಯಿಂಗ್ ದ ಜಾಬ್, the work of another person is getting verified by the next person, because of which errors, if there are any, frauds, if there are any, if it is committed, it will come to the knowledge of the other person immediately, and he will try to make sure that these errors are settled out. These frauds are brought to the notice of the higher authorities. So this can help us in detection and prevention of errors and frauds. The next advantage what we see is increase in efficiency. ಇಲ್ಲಿ ನಮಗೆ ಡಿವಿಷನ್ ಆಫ್ ಲೇಬರ್ ಇರೋದ್ರಿಂದ we are distributing the work, we are dividing the work based upon the qualifications, based upon the ability of the individual. They will be able to perform their job with utmost efficiency because they are specialized in that area. Because of their specialization, it will be easy for them to perform and they will be more effective in their performance. This will bring in efficiency in the organization's activity. ಇಲ್ಲಿ ಡಿವಿಷನ್ ಆಫ್ ಲೇಬರ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿರೋದು ಸ್ಪೆಷಲೈಸೇಷನ್ ಆಧಾರದಲ್ಲಿ ಆದ್ರಿಂದ ತಾವು ಮಾಡುವ ಕೆಲಸದ ಮೇಲೆ ಅವರಿಗೆ ಅಟ್ಮೋಸ್ಟ್ ಹೋಲ್ಡ್ ಇರ್ತದೆ. ಅವರಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಾಡುವ ಕೆಲಸವನ್ನ ಈಸಿಯಾಗಿ, ಅತ್ಯಂತ ಕ್ಲೀನ್ ಆಗಿ, ಅತ್ಯಂತ
ಪರಿಪೂರ್ಣವಾಗಿ ಅವರು ಮಾಡ್ತಾ ಇರೋದ್ರಿಂದ ಕೆಲಸ ಆಟೋಮ್ಯಾಟಿಕ್ಲಿ ಸ್ಮೂತ್ ಆಗಿ ಸಾಗ್ತದೆ ಮತ್ತು ಕ್ವಾಲಿಟಿ ಆಫ್ ದ ವರ್ಕ್ ವಿಲ್ ಆಲ್ಸೋ ಬಿ ಮಚ್ ಮಚ್ ಬೆಟರ್. The fourth advantage is determination of employee liability. Here, because you have divided the work and given it to the employees based upon their area of specialization, and you know that each and every part of the work is handled by a particular employee, tomorrow there is an error or fraud in a particular area, you can hold the person responsible. ಯಾರು ಇನ್ಚಾರ್ಜ್ ಇದ್ದಾರೋ ಅವರನ್ನ ನಾವು ರೆಸ್ಪಾನ್ಸಿಬಲ್ ಹೋಲ್ಡ್ ಮಾಡಬಹುದು ಫಾರ್ ದ irregularities in the work which has been given to him. So hence internal check officer responsibility. The next one here is proper maintenance of books of accounts. Books of accounts ಅನ್ನ ಕ್ಲೀನ್ ಆಗಿ ನೀಟ್ ಆಗಿ ಪ್ರಿಪೇರ್ ಮಾಡ್ಲಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆದ ಕ್ಷಣದಿಂದ ರೆಕಾರ್ಡ್ ಆಗುವವರೆಗೆಯೂ ಪ್ರತಿಯೊಂದು ಹಂತದಲ್ಲಿ ಆ ಟ್ರಾನ್ಸಾಕ್ಷನ್ ಅನ್ನ ವೆರಿಫೈ ಮಾಡ್ಲಾಗ್ತದೆ, ಚೆಕ್ ಮಾಡ್ಲಾಗ್ತದೆ, ಡಾಕ್ಯುಮೆಂಟೇಶನ್ ಅನ್ನು ಚೆಕ್ ಮಾಡ್ಲಾಗ್ತದೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ವೆರಿಫೈ ಮಾಡಿ ಎಕ್ಸಾಮಿನ್ ಮಾಡಿ ಇಟ್ಟಿರೋದ್ರಿಂದ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಹೆಚ್ಚಿನ ಮಟ್ಟಿಗೆ ಎರರ್ ಫ್ರೀ, ಫ್ರಾಡ್ ಫ್ರೀ ಆಗಿರ್ತದೆ. Because of which you don't have to bother about the authenticity, accuracy of the records, because every transaction at every level has been verified. Because of which the books of accounts are up to date, complete, error free most of the time, and hence the books of accounts become more up to date and complete in all respects. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳು ಆಗಿಂದಾಗೆ ವೆರಿಫೈ ಆಗ್ತಾ ಆಗ್ತಾ ಪುಸ್ತಕಗಳಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಇನ್ಕಂಪ್ಲೀಟ್ ಅಥವಾ ಪೋಸ್ಟ್ಪೋನ್ಡ್ ಎಂಟ್ರೀಸ್ ಅನ್ನುವ ಪ್ರಶ್ನೆ ಬರುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ಕೆಲಸವನ್ನ ಚೆನ್ನಾಗಿ ನಿರ್ವಹಿಸುವುದು ಅವರ ಜವಾಬ್ದಾರಿ ಆಗಿರೋದ್ರಿಂದ ಯಾವುದೇ ರೀತಿಯ ಡಿಲೇ ಇಲ್ಲದೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಆಗ್ತಾ ಇರ್ತದೆ, ದಟ್ ಟು ಎರರ್ ಫ್ರೀ, ಫ್ರಾಡ್ ಫ್ರೀ ಆಗಿ. ಹಾಗಾಗಿ ಪುಸ್ತಕಗಳು ಅಪ್ ಟು ಡೇಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಇಂಟರ್ನಲ್ ಚೆಕ್ ಸಿಸ್ಟಮ್. The sixth point given here is easy and quick presentation of final accounts. Because the books of accounts are complete and correct in all respects, up to date maintenance of books of accounts ಆಗ್ತಾ ಇರೋದ್ರಿಂದ ಒಳ್ಳೆ ಇಂಟರ್ನಲ್ ಚೆಕ್ ಸಿಸ್ಟಮ್ ವರ್ಕ್ ಆಗ್ತಾ ಇದ್ರೆ the books of accounts are complete and accurate ಆಗಿರೋದ್ರಿಂದ preparation of final accounts can be done very easily without much wastage of time or loss of time. So books of accounts perfect ಆಗಿ ಮೇಂಟೈನ್ ಆಗಿರೋದ್ರಿಂದ you don't have to wait for more investigation, more verification or data analysis or ಮಿಸ್ಸಿಂಗ್ ಫ್ಯಾಕ್ಟರ್ಸ್ ಏನಾದ್ರು ಇರಬಹುದು ಅನ್ನೋ ಒಂದು ಸಾಧ್ಯತೆ ಕಡಿಮೆ ಇರೋದ್ರಿಂದ ನೀವು ಆದಷ್ಟು ಬೇಗ ಅತಿ ಬೇಗನೆ ನಿಮ್ಮ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಇಟ್ ಆಲ್ಸೋ ವಿಲ್ ಫೆಸಿಲಿಟೇಟ್ ದ ಆಡಿಟರ್. ಆಡಿಟರಿಗೆ ಕೂಡ ಫೆಸಿಲಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗಿಂದಾಗೆ ವೆರಿಫೈ ಆಗಿರೋದ್ರಿಂದ ಯು ಕ್ಯಾನ್ ಬಿ ಕಾನ್ಫಿಡೆಂಟ್ ಅಬೌಟ್ ದ documents which have been maintained by you, the books of accounts maintained by you. When the auditor verifies the effectiveness of the internal check system, and if he is satisfied that the internal check system has no loopholes or it is perfect in all respects, he can skip detailed investigation. Instead, he can go for test checking, which will help him in saving his time and resources and quick completion of the audit work. The next one is about increasing the profitability. Your jobs are performed with utmost efficiency. Checking is happening on the timely basis. Record keeping is complete, up to date, accurate ಆದದ್ರಿಂದ ನಿಮ್ಮ ಇನ್ಫಾರ್ಮೇಶನ್ ಅನ್ನೋದು the data the information what you're procuring from your financial statements is going to be error free and fraud free. So it will facilitate a better decision making in the organization. So the quality of decision depends upon the quality of information provided by the financial statements ಆಗಿರೋದ್ರಿಂದ because of internal check you have reliable data with you, which will further help you to make better decisions. In turn, it's going to be more profitable. Moreover, each employee's activity is under check. ಹಾಗಾಗಿ ಅವರು ಯಾವುದೇ ರೀತಿಯ ವೇಸ್ಟೇಜ್ ಅನ್ನ ಮಾಡದೆ, ಮ್ಯಾನ್ ಅವರ್ಸ್ ಅನ್ನ ವೇಸ್ಟೇಜ್ ಮಾಡದೆ ಕೆಲಸ ಮಾಡಿರೋದ್ರಿಂದ the efficiency level of the organization is better. So this will further help the organization to reduce its unnecessary expenses, and thereby make more profit. What are the advantages to the owners of the business? Owners of the business ಗೆ ಏನು ಅಡ್ವಾಂಟೇಜ್ ಇದೆ? ನಾವಿಲ್ಲಿ ಎರಡು ಅಡ್ವಾಂಟೇಜ್ ಅನ್ನ ಪಾಯಿಂಟ್ ಔಟ್ ಮಾಡಬಹುದು. One, because of the good system of internal check in operation,
the owners will be in a position to be sure about the genuineness and accuracy of the transaction. ಬಿಸ್ನೆಸ್ನ ಓನರ್ಸಿಗೆ ತಮ್ಮ ಆರ್ಗನೈಸೇಷನ್ನ ರೆಕಾರ್ಡ್ಸ್ನ ಮೇಲೆ ಭರವಸೆ ಹುಟ್ಟುತ್ತದೆ. ಈ ಅಕೌಂಟಿಂಗ್ ಸಿಸ್ಟಮ್ ಕೊಟ್ಟಂತಹ ಮಾಹಿತಿ ಜೆನ್ವಿನ್ ಆಗಿದೆ, ನಂಬಲರ್ಹವಾಗಿದೆ, ತಪ್ಪುಗಳಿಂದ ಕೂಡಿಲ್ಲ ಅನ್ನುವ ಬಗ್ಗೆ ಅವರಿಗೆ ಧೈರ್ಯ ಹುಟ್ಟುತ್ತದೆ. ಬಿಕಾಸ್ ಆಫ್ ವಿಚ್ ಇಟ್ ವಿಚ್ ವಿಲ್ ಫರ್ದರ್ ಇಂಪ್ರೂವ್ ದೇರ್ ಕಾನ್ಫಿಡೆನ್ಸ್ ಇನ್ ದ ಆರ್ಗನೈಸೇಷನ್ ನ ಮೇಲೆ ಅವರಿಗಿರುವ ವಿಶ್ವಾಸ ಮತ್ತು ಶ್ರದ್ಧೆ ಮತ್ತು ಕಾನ್ಫಿಡೆನ್ಸ್, ನಂಬಿಕೆ ಅದು ಜಾಸ್ತಿ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್, because of a good internal check system in the organization, the efficiency and economy in operations of the organization will also increase. ಒಂದು ಒಳ್ಳೆ ಇಂಟರ್ನಲ್ ಚೆಕ್ ಸಿಸ್ಟಮ್ ಆರ್ಗನೈಸೇಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆ ಆರ್ಗನೈಸೇಷನ್ ನ ರಿಲಯಬಿಲಿಟಿ, ಆಕ್ಟಿವಿಟಿಯ ಎಫಿಷಿಯನ್ಸಿ ಮತ್ತು ಜಾಸ್ತಿ ಆಗುತ್ತೆ. ಇಕಾನಮಿ ಆಫ್ ದ ಆಪರೇಷನ್ಸ್ ವಿಲ್ ಇಂಪ್ರೂವ್, because of which the profits will increase. If the profits increase, the profits will finally go to the owners. So owners ಗೆ ಹೆಚ್ಚಿನ ಡಿವಿಡೆಂಡ್ ಅಥವಾ ಹೆಚ್ಚಿನ ಪ್ರಾಫಿಟ್ಸ್ ಸಿಗುವಂತ ಸಾಧ್ಯತೆ ಇದೆ. Advantage to the auditor can be understood in two significant matters. One, the convenience the auditor experiences due to internal check, because if there is a good internal check system in operation, auditor need not go for a detailed investigation. He can go for test checking. Plus, as the audit procedure is going to get over faster, he will be able to prepare the final audit report quickly. So this is the advantage an auditor sees in case of a good internal check system in organization. Then what are the disadvantages? The disadvantages of internal check system are the following. Number one, it can be costly for small businesses. Internal check system is quite expensive. It requires lots of additional cost to be incurred because of laying down of the system, consultation tagobeku, plan ಮಾಡಬೇಕು, different segregation of duties, laying down of policy documents, putting dividing the work in such way that many employees are included. So this can become very costly, but it is affordable for big concerns. ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ ಇರುವ ಆರ್ಗನೈಸರ್ ಇದು ದೊಡ್ಡ ವಿಷಯ ಅಲ್ಲದೆ ಇದ್ರೂ ಕೂಡ ಸಣ್ಣ ಬಿಸ್ನೆಸ್ ಕನ್ಸರ್ನ್ಗೆ ಇಂಟರ್ನಲ್ ಚೆಕ್ ಕಾಸ್ಟ್ಲಿ ಆಗಿ ಪರಿಣಮಿಸಬಹುದು. And then quality may be sacrificed for quicker completion. Employees ಗೆ ತಾವು ಮಾಡ್ತಾ ಇರುವ ಕೆಲಸದ ಇಂಪಾರ್ಟೆನ್ಸ್ ಗೊತ್ತಾಗದೆ ಹೋದ್ರೆ, ನಾವು ಯಾಕೆ ಇಂಟರ್ನಲ್ ಚೆಕ್ಸ್ ಈ ಪರ್ಟಿಕ್ಯುಲರ್ ವರ್ಕ್ ಮಾಡ್ತಾ ಇದ್ದೇವೆ, ಯಾಕೆ ನಮ್ಮ ಕೆಲಸವನ್ನು ಈ ರೀತಿ ವಿಂಗಡಿಸಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗದೆ ಹೋದ್ರೆ, ಅವರು ಕೇವಲ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋಗುವ ಹರಿಬರಿಯಲ್ಲಿ ಕ್ವಾಲಿಟಿ ಆಫ್ ದ ವರ್ಕ್ ಅನ್ನು ಸ್ಯಾಕ್ರಿಫೈಸ್ ಮಾಡಬಹುದು. ಸೊ ದೇ ಮೇ ನಾಟ್ ಬಿ ವೆರಿ ಸೀರಿಯಸ್ ಅಬೌಟ್ ದ ಕ್ವಾಲಿಟಿ ಆಫ್ ದ ವರ್ಕ್ ಇಫ್ ದೇ ಡು ನಾಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದ ವರ್ಕ್ they are performing. Next one is about the carelessness among the higher official. ಈ higher officials ಬಹಳ ಕಂಪ್ಲೇಸೆಂಟ್ ಆಗುವ ಸಾಧ್ಯತೆ ಇದೆ. ಬಿಕಾಸ್ ನಮ್ಮಲ್ಲಿ ಒಂದು ಒಳ್ಳೆ ಇಂಟರ್ನಲ್ ಚೆಕ್ ಸಿಸ್ಟಮ್ ವರ್ಕ್ ಆಗ್ತಾ ಇದೆ, ಏನೂ ಎರರ್ ಆಗೋದಿಲ್ಲ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ವೆರಿಫೈ ಆಗುತ್ತೆ, ಹಾಗಾಗಿ ಯಾವುದೇ ರೀತಿಯ ಫ್ರಾಡ್ ಆಗುವ ಸಾಧ್ಯತೆಯೇ ಇಲ್ಲ ಅನ್ನುವ ಒಂದು ಅತಿ ವಿಶ್ವಾಸ ಅಥವಾ ಅತಿ ನಂಬಿಕೆಯಿಂದಾಗಿ ಹೈಯರ್ ಅಫಿಷಿಯಲ್ಸ್ ತಮ್ಮ ಕೆಲಸದಲ್ಲಿ ನೆಗ್ಲಿಜೆನ್ಸ್ ಅನ್ನು ತೋರಿಸುವ ಸಾಧ್ಯತೆಯೂ ಇದೆ. ಅತಿ ನಂಬಿಕೆ ಯಾವುದೇ ಸಿಸ್ಟಮ್, ಬಿಕಾಸ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಸ್ ಅ ಗುಡ್ ಸಿಸ್ಟಮ್, ಬಟ್ ದಟ್ ಡಸಂಟ್ ಗ್ಯಾರಂಟಿ ಯು ಎ ಫುಲ್ ಪ್ರೂಫ್. 100% ಗ್ಯಾರಂಟಿ ಕೊಡಲ್ಲ ಫ್ರಾಡ್ ಆಗೋದಿಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡಲ್ಲ. ಸೊ ಹೈಯರ್ ಅಫಿಷಿಯಲ್ಸ್ ಕೇರ್ಫುಲ್ ಆಗಿಯೇ ಇರಬೇಕಾಗತ್ತೆ. ಬಟ್ ನಾರ್ಮಲಿ ವೆನ್ ದರ್ ಇಸ್ ಅ ಗುಡ್ ಸಿಸ್ಟಮ್ ಇನ್ ಆಪರೇಷನ್, ಪೀಪಲ್ ಟೇಕ್ ಶೆಲ್ಟರ್ ಅಂಡರ್ ಇಟ್ಸ್ ಬೆನಿಫಿಟ್ಸ್. ದೆನ್ ಬಿಸ್ನೆಸ್ ನಲ್ಲಿ ಡಿಸಾರ್ಡರ್ ತರಬಹುದು ಇಫ್ ದ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಸ್ ನಾಟ್ ವೆರಿ ವೆಲ್ ಪ್ಲಾನ್. ಚೆನ್ನಾಗಿ ಪ್ಲಾನ್ ಮಾಡಿಲ್ಲ ಹೇಳಿದ್ರೆ, the activities may get overlapped, the activities may hinder other person's activity. So ಇದೆಲ್ಲ ಸಾಧ್ಯತೆ. ಒಳ್ಳೆಯ ಪ್ಲಾನ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಎಷ್ಟು ಅಡ್ವಾಂಟೇಜಸ್, ನಾಟ್ ಸೋ ವೆರಿ ವೆಲ್ ಪ್ಲಾನ್ಡ್ ಸಿಸ್ಟಮ್, unorganized system of internal check can be a chaos for the organization. Similarly, it is risky for the auditor because he cannot take shelter under the internal check system, because tomorrow, though he may use internal test checking in case of an organization which is having a very good internal check system, tomorrow if there is any incorrect or inaccurate information in the books of accounts, and if he is unable to check it out, he may be held liable for negligence. So internal check system can be a little risky for the auditor. However, he can avoid it by taking adequate care
He can protect himself if he has made a cautious attempt to understand and review the internal check in operation, find out the loopholes in the system, and carry out detailed checking wherever he finds that the internal check system is not effective or efficiently controlling the operations. He can use his diligence, he can use his knowledge, and he can apply his skills wherever required. So he can control it. However, in spite of all these few disadvantages, these disadvantages can be overcome. If the management is very careful in the application of internal check system, it can plan very well, and a good, very well planned internal check system really will be helpful in efficient running of the business. So, in spite of the disadvantages, internal check system for a large scale organization mostly prove beneficial, and auditor also can take the advantage of the internal check system provided he has applied due diligence, critical examination of the internal check system, being cautious in understanding the system very well. Then he can also take the advantage of the internal check system in the organization. With this, I wind up this section number 17. Thank you.